ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಸೊ ಇದು ಶುಕ್ರವಾರದ ವ್ಲಾಗು. ಸೊ ಇವತ್ತಿನ ದಿನ ಎಲ್ಲಿಗೆ ರೆಡಿ ಆಗಿದ್ದೀನಿ ಅಂದರೆ ಪರ್ಶಂಪಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ನಾವು ಇದು ಫೈನಾನ್ಸಲ್ಲಿ ದುಡ್ಡು ತಗೋಬೇಕಿತ್ತು. ಚೀಟಿಗಳೆಲ್ಲ ಹಳ್ಳಿ ಕಡೆ ಬರ್ತಾರಲ್ಲ ಅಮೌಂಟ್ ಕೊಡೋದಕ್ಕೆ. ಸೊ ಅದರಲ್ಲಿ ನಾವು ಸೇರ್ಕೊಂಡಿದ್ವಿ, L&T ಸಂಘ ಅಂತ ಹೇಳ್ಬಿಟ್ಟು. ಸೊ ಅದರಲ್ಲಿ ಈಗ ಅಮೌಂಟ್ ತಗೋಬೇಕು. ಸ್ವಲ್ಪ ಮನೆ ಕಡೆನೂ ಪ್ರಾಬ್ಲಮ್ಮು, ಸ್ವಲ್ಪ ಕುರಿ ಮರಿ ತಗೋಬೇಕು ಅಂತ ಹೇಳ್ಬಿಟ್ಟು ಈಗ ಚೀಟಿಯಲ್ಲಿ ಬರ್ಸಿದ್ವಿ ಅಮೌಂಟು. ಅದಕ್ಕೆ ಅದನ್ನ ತಗೊಂಡು ಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಸೈನ್ ಮಾಡಿದ್ರೇ ಅವ್ರು ಕೊಡೋದು, ನಮ್ಮ ಅಕೌಂಟಿಗೆ ಕಳ್ಸೋದು ಅಮೌಂಟು. ನಮ್ಮ ಮನೆಯವ್ರಿಗೂ ಕೆಲಸ ಇರಲಿಲ್ಲ, ಇವತ್ತು ಅದಕ್ಕೆ ಹೊರಡ್ತಾ ಇದ್ದೀವಿ. ಹೋಗ್ತಾ ದಾರಿಲಿ ಇಲ್ಲಿ ನಾವು ಬೆಳಿಗ್ಗೆ 9 ಗಂಟೆಗೆ ಬರಬೇಕು ಅಂತ ಹೇಳಿದ್ರಲ್ಲ, ಸೊ ಅದಕ್ಕೆ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ನಾಗಪ್ಪನಹಳ್ಳಿ ಗೇಟ್ ಹತ್ರ ನಿಲ್ಲಿಸಿದ್ವಿ. ಹೋಗ್ತಾ ದಾರಿಲೇ ಇಲ್ಲಿ ಟಿಫನ್ ತುಂಬ ಚೆನ್ನಾಗಿರುತ್ತೆ. ನಾವು ಯಾವಾಗಲಾದರೂ ಹಿಂಗೆ ನಮ್ಮ ಮನೆ ದೇವ್ರಿಗೆ ಹೋಗ್ಬೇಕಾದ್ರೆ ಸಮುದ್ರಕ್ಕೆ ಹೋಗ್ತೀವಿ. ಸೊ ಅಲ್ಲಿಗೆ ಹೋಗ್ಬೇಕಾದ್ರೆ ಮತ್ತೆ ಇಲ್ಲೇ ಟಿಫನ್ ಮಾಡ್ಕೊಂಡು ಹೋಗೋದು. ಸೊ ಪರಶಾಂಪುರದ ಕಡೆ ಏನಕ್ಕಾದ್ರೂ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಒಂದಲ್ಲ ಒಂದು ಟೈಮ್ ತಿಂದೇ ತಿಂತೀನಿ. ಇಲ್ಲಿ ನಮ್ಮ ಮನೆಯವ್ರನ್ನ ಕೇಳಿಬಿಟ್ಟಾದ್ರೂ ಬಯಸ್ಕೊಂಡಾದ್ರೂ ತಿಂತೀನಿ. ಸೊ ನಮ್ಮ ಮನೆಯವ್ರು ಅಷ್ಟೊಂದಾಗಿ ಔಟ್ಸೈಡ್ ಫುಡ್ ಇಷ್ಟಪಡಲ್ಲ, ನನಗೋಸ್ಕರ ಹಂಗೆ ಬರ್ತಾರೆ ಅಷ್ಟೇ ಹೋಟ್ಲಿಗೆಲ್ಲನೂ. ಸೊ ನನಗೆ ಹೋಟ್ಲು ಫುಡ್ ಅಂದರೆ ತುಂಬ ಇಷ್ಟ. ಯಾವಾಗಲಾದರೂ ಹೊರಗಡೆ ಹೋದಾಗ ತಿನ್ನೋಕೆ ಇಷ್ಟ, ಯಾವಾಗಲೂ ಅಂತ ಅಲ್ಲ, ಹೊರಗಡೆ ಹೋದಾಗ ಅಷ್ಟೇ. ಈಗ ನಾವು ಪೂರಿ ತಗೊಂಡಿದ್ವಿ, ತುಂಬ ಚೆನ್ನಾಗಿತ್ತು. ಸೊ ಪೂರಿ ಎಲ್ಲ ಊಟ ಮಾಡಿ ಈಗ ಹೊರಡ್ತಾ ಇದ್ದೀವಿ. ನೋಡ್ರಿ, ಇದು ಮಹದೇವಪುರ ಅಂತ. ಇದನ್ನು ಮುಂಚೆ ಮಂಗಪೋಟಿ ಅಂತ ಕರೆಯೋರು, ಬೋರ್ಡ್ ಕಾಣಿಸ್ತಲ್ಲ. ಸೊ ನಮ್ಮ ಮನೆಯವ್ರದ್ದು ಇದೇ ಊರೇ, ಸ್ವಂತ ಊರು ಮಂಗಪೋಟಿ ಅಂತಂದು ಹೇಳ್ಬಿಟ್ಟು ಮಹದೇವಪುರ ಅಂತ ಈಗ ಬದಲಾಯಿಸಿದ್ದಾರೆ ಹೆಸರು. ನಮ್ಮ ಮನೆಯವ್ರು ಹುಟ್ಟು ಅಂದರೆ ಅವ್ರ ಅಪ್ಪ ಅವ್ರ ಊರಲ್ಲ ಅದೇ. ಸೊ ಇಲ್ಲಿ ನಮ್ಮೂರಿಗೆ ಬಂದುಬಿಟ್ಟು ಸೆಟ್ಲಾಗಿರೋದು ಈಗ ಅಷ್ಟೇ. ಸೊ ಮುಂಚೆ ಅವರಪ್ಪ ಅವ್ರ ತಾತ ಅವ್ರ ಕಾಲದಿಂದ ಅದೇ ಊರೇ ಅವ್ರದ್ದು. ಸೊ ಈಗ ಬಂದಿದ್ದಾಯಿತು ಪರಶಾಂಪುರಕ್ಕೆ. ಇನ್ನೇನು ಮಧ್ಯೆ ಎಲ್ಲೂ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಬಂದುಬಿಟ್ಟು ಇಲ್ಲಿ ವೆಯ್ಟ್ ಮಾಡೋಕ್ಕೆ ಹೇಳಿದ್ರು, ಯಾಕಂದರೆ ನಮಗೆ ಲೋನ್ ಬರ್ದಿರೋರು ಇರ್ತಾರಲ್ಲ, ಸೊ ಆ ಸರ್ ಬರೋವರೆಗೂ ನಾವು ವೆಯ್ಟ್ ಮಾಡಬೇಕು. ತುಂಬ ಜನ ಬಂದಿದ್ದರು, ಮತ್ತು ನಾನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅಲ್ಲಿಂದ ಈಗ ಲೋನ್ ಎಲ್ಲ ಆಯಿತು. ಒಂದು 2 ಅವರ್ 3 ಅವರ್ ವೆಯ್ಟ್ ಮಾಡಿ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಪರಶಾಂಪುರದ ಬಸ್ ಸ್ಟಾಪಲ್ಲಿ ಇಲ್ಲಿ ಹಣ್ಣು ತಗೋಬೇಕಿತ್ತು ಅರವಿಂದನಿಗೆ. ಅಂದರೆ ಡೈಲಿ ನಾವು ಬೆಳಿಗ್ಗೆನೇ ಊಟ ಮಾಡೋದು ಅರವಿಂದು, ಮತ್ತು ಸಂಜೆ ಅಷ್ಟೇ. ಮಧ್ಯಾಹ್ನ ಊಟ ಮಾಡಲ್ಲ, ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿರೋದ್ರಿಂದ ಹಣ್ಣು ತಿಂತಾನೆ ಮನೆ ಹತ್ರ ಬಂದುಬಿಟ್ಟು. ಮೊನ್ನೆ ಒಂದು 2-2 kg ಎಲ್ಲ ತರಿಸಿದ್ದೆ, ಅದು ಫ್ರಿಡ್ಜಲ್ಲಿ ಇಟ್ಬಿಟ್ಟು ಕೊಡ್ತಾ ಇದ್ನಲ್ಲ, ಖಾಲಿಯಾಗಿತ್ತು. ಈಗ ಅದಕ್ಕೆ ಹೆಂಗಿದ್ರು ಬಂದಿದ್ದೀವಲ್ಲ, ಇಲ್ಲೇ ಪರಶಾಂಪುರದಿಂದ ತಗೊಂಡೋಗೋಣ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಆಪಲ್ಲು ಮತ್ತು ಕಿತ್ತಳೆಹಣ್ಣು, ಬಾಳೆಹಣ್ಣು ಮಾತ್ರ ತಗೊಂಡೆ. ದ್ರಾಕ್ಷಿ ಇವೆಲ್ಲ ತಗೊಳ್ಳಿಲ್ಲ, ಯಾಕಂದರೆ ನೆಗಡಿ ಆಗಿಬಿಡುತ್ತೆ, ಮತ್ತು ಅರವಿಂದಂಗೆ ಸ್ವಲ್ಪ ಕೋಲ್ಡ್ ಭಾಳ ಆಗಿಬಿಡುತ್ತೆ. ಅದಕ್ಕೋಸ್ಕರ, ಯಾಕಂದರೆ ತಣ್ಣೀರು ಸ್ನಾನ ಬೇರೆ. ಸೊ ಅದೆಲ್ಲ ನೋಡ್ಕೊಂಡು ಈಗ ಮನೆಗೆ ಬಂದಿದ್ದಾಯಿತು. ಬಂದಿದ್ದ ತಕ್ಷಣ ಇಲ್ಲಿ ನನ್ನ ತಮ್ಮ ಆಗಬೇಕು, ಇದರಲ್ಲಿ ನಮ್ಮ ಏರಿಯಾ ಪಕ್ಕ ಇರೋ ಮನೆ. ಸೊ ಮದುವೆ ಈಗ ಸೆಟ್ಟಾಗಿದೆ, ಅದಕ್ಕೋಸ್ಕರ ಮದುವೆ ಅಕ್ಕಿ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಬಂದು ಕರೆದ್ರು. ಅದಕ್ಕೆ ಈಗ ಮನೆ ಹತ್ರ ಬಂದಿದ್ದೀನಿ ನೋಡಿರಿ, ನಾನು ರೋಜಾ ಬಂದ್ವಿ. 5 ಜನ ಮುತ್ತೈದೆಯರು ಬೇಕು ಇದು ಅಕ್ಕಿ ಶಾಸ್ತ್ರ ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು. ತುಂಬ ಹಳ್ಳಿ ಕಡೆ ತುಂಬ ಚೆನ್ನಾಗಿ ಶಾಸ್ತ್ರಗಳೆಲ್ಲ ಮಾಡ್ತಾರೆ ನೋಡಿರಿ. ಮುಂಚೆ ಈ ಮದುವೆ ಸ್ಟಾರ್ಟ್ ಆದಾಗ ಫಸ್ಟ್ನೇ ಕೆಲಸ ಅಂದರೆ ಇದೇನೆ, ಮದುವೆ ಅಕ್ಕಿ ಮಾಡೋದು. ಅದಕ್ಕೆ ಈಗ ಅಡುಗೆ ಮನೆ ಇದೆಲ್ಲ ಹೊಸ್ದಾಗಿ ಮಾಡಿಸಿರೋದು ಇದು ನೋಡಿರಿ. ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿದ್ರೂ ತುಂಬ ಚೆನ್ನಾಗಿರುತ್ತೆ. ಈ ಥರ ಒಂದು ಕಡೆ ಅಡುಗೆ ಮನೆ ಇದ್ದರೆ ಏನು ಆ ಥರ ರಿಸ್ಕ್ ಅನಿಸಲ್ಲ. ಇಲ್ಲ ಮನೆ ಒಳಗೆ ಇದ್ದರೆ ಒಂಥರ ಅನಿಸುತ್ತೆ. ಇದು ಹೊರಗಡೆ ಮಾಡಿರೋದು ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಅದೊಂದು ಕ್ಲಿಪ್ ಆ್ಯಡ್ ಮಾಡಿದೆ. ಈಗ ಅಕ್ಕಿ ರಾಶಿ ಹಾಕ್ಬಿಟ್ಟು ಇದಕ್ಕೆ ಪೂಜೆ ಮಾಡೋದು. ಮದುವೆಯಲ್ಲಿ ಫಸ್ಟ್ನೇ ಕೆಲಸನೇ ಇದು, ಅಕ್ಕಿ ಮಾಡಿಸೋದು. ಪೂಜೆ ಮಾಡಿಬಿಟ್ಟು ಅಕ್ಕಿ ಮಾಡೋದು, ಒಂದು 5 ಜನ ಕೂತ್ಬಿಟ್ಟು. ಈಗ ಅದಕ್ಕೆ ಏನೇನು ಬೇಕು ಅಂತಂದೆಲ್ಲ ಮುಂಚೆನೇ ರೆಡಿ ಮಾಡ್ಕೊಂಡಿದ್ದಾರೆ. ಈಗ ಎಲ್ಲ ಒಂದು ರಾಶಿಗೆ ಹಾಕ್ಬಿಟ್ಟು ಅದಕ್ಕೆ ಹೂವು ಎಲ್ಲ ಇಟ್ಬಿಟ್ಟು ಈಗ ಅಲಂಕಾರ ಮಾಡ್ತಿದ್ದಾರೆ ಎಲ್ಲನೂ. ಸೊ ಈ ಥರ ನಮ್ಮ ಹಳ್ಳಿ ಕಡೆ ಪ್ರತಿಯೊಂದು ಪದ್ಧತಿನೂ ಯಾವುದು ಬಿಡಲ್ಲ. ಈ ಥರ ತುಂಬ ಚೆನ್ನಾಗಿ ಮಾಡ್ತಾರೆ. ಅದು ನಮ್ಮದ್ರಲ್ಲಂದರೆ ಇನ್ನೂ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನನಗೆ ತುಂಬ ಇಷ್ಟ ಈ ಥರದವೆಲ್ಲ ನೋಡೋದಾಗಲಿ, ಪೂಜೆ ಮಾಡೋದಾಗಲಿ, ಈ ಥರದ ಕೆಲಸಗಳೆಲ್ಲ ನನಗೆ ಹೇಳಿದ್ರೆ ತುಂಬ ಇಷ್ಟ ಆಗುತ್ತೆ ಮಾಡೋದು. ಸೊ ಈಗ ಎಲ್ಲ ತಗೊಂಡು ಬಂದು ಮರ ಅಂದರೆ ಹೊಸ ಮರಗಳು, ಮತ್ತು ಈ ಕಡೆ ಗಂಜೆಲ್ಲ ಹಸಿನ ಗಂಜು ತಗೊಂಡು ಎಲ್ಲ ಈ ಥರ ಬೆಳೆದಿರ್ತಾರೆ ಮರಕ್ಕೆ. ನಮ್ಮ ಕಡೆ ಮರಕ್ಕೂ ಜಲ್ಡಿಗೂ ಈ ಥರ ಬಳಿತಾರೆ. ಸೊ ಮುಂಚೆಯಿಂದ ಪದ್ಧತಿ ಅದು, ಆ ಥರ ಬಳಿತಾರೆ. ವಾರ ನಾವು ವಾರ ಮಾಡಿದಾಗ ದೇವ್ರ ಪೂಜೆ ಮಾಡ್ತೀವಲ್ಲ, ಅವತ್ತು ಈ ಥರ ಮರಕ್ಕೆ ಗಂಜು ಹಾಕ್ಬಿಟ್ಟು ಎಲ್ಲ ಗಂಜು ಬಳ್ದೇ ವಾರ ಈ ಥರ ಪೂಜೆ ಮುಂಚೆ ಮಾಡ್ತಾಯಿದ್ದಿದ್ದು. ಈಗೇನು ಆ ಥರ ಇಲ್ಲ, ಈಗೆಲ್ಲ ಫುಲ್ಲು ಕಂಪ್ಯೂಟರ್ ಕಾಲ ಬಂದುಬಿಟ್ಟು ಎಲ್ಲ ಸ್ಟ್ಯಾಂಡರ್ಡ್ ಆಗಿರೋದಕ್ಕೆ ಇಷ್ಟಪಡ್ತಾರೆ. ಸೊ ಈ ಥರ ಹಸಿನ ಗಂಜಲ್ಲಿ ಯಾರೂ ಬಳಿಯೋಕ್ಕೂ ಅಷ್ಟೊಂದಾಗಿರಲ್ಲ. ಯಾಕಂದರೆ ಈ ಏಜವ್ರು ಮಾತ್ರ ತಪ್ಪದೆ ಅದನ್ನು ಪಾಲಿಸ್ಕೊಂಡೇ ಬಂದಿದ್ದಾರೆ ಇನ್ನೂ. ಈಗ ನೋಡಿರಿ, ಹೊಸ ಮರಕ್ಕೂ ಮತ್ತು ಹಳೆ ಮರಕ್ಕೂ ಎಲ್ಲದಕ್ಕೂ ಈ ಥರ 5 ಮರ ಇಟ್ಬಿಟ್ಟು 4 ಮರ ಒಂದು ಜರಡಿ ಇಟ್ಟಿದ್ದಾರೆ. ಸೊ ಅದಕ್ಕೆ ಈಗೆಲ್ಲ ವೀಳ್ಯದೆಲೆ, ತಾಂಬೂಲ ಥರ ಇಡ್ತಾರೆ ಈಗ ಅಕ್ಕಿ. ಸೊ ಅಕ್ಕಿ ಹಿಂದ್ಗಡೆ ಇದಕ್ಕೆ ಅಡಿಕೆ ಎಲೆ, ಆ ಥರ ಹೂವು ಎಲ್ಲ ಇಡ್ತಾರೆ. ಒಂದು 5 ಇರಬೇಕು. 5 ಪೂಜೆಗೆಲ್ಲ ಇಟ್ಬಿಟ್ಟು ಈಗ ಪೂಜೆ ಮಾಡೋದು. ಈಗ 5 ಜನನೆಲ್ಲ ಕರೆದು ಬಂದಿದ್ರು. ನಾನು ರೋಜಾ ಫಸ್ಟ್ಗೆ ಬಂದುಬಿಟ್ವಿ. ಯಾಕಂದರೆ ಅವರು ಕರೆದಿದ್ದ ತಕ್ಷಣ ನನಗೆ ಎಲ್ಲ ಆಮೇಲೆ ಬೇಜಾರು ಮಾಡ್ಕೊಬಿಡ್ತಾರೆ, ಮತ್ತು ಕರೆದಿದ್ದ ತಕ್ಷಣ ಹೋಗಲಿಲ್ಲ ಅಂದರೆ ಮತ್ತೆ ಅವರೆಲ್ಲ ಬಂದಿರ್ತಾರೆ ನಮ್ಮ ಮಿಕ್ಕಿದವರು ಅಂತಂದು ಹೇಳ್ಬಿಟ್ಟು. ನಾನು ರೋಜಾ ಊಟನೂ ಮಾಡಿರಲಿಲ್ಲ, ಹಂಗೆ ಓಡಿ ಬಂದುಬಿಟ್ವಿ ಬೇಗ. ನೋಡಿ ಈಗ ಎಲ್ಲ ಆ ಥರ ಜೋಡಿಸಿ ನೋಡಿ 4 ಮರ ಇಟ್ಟಿದ್ದಾರೆ, ಒಂದು ಜರಡಿ ಇಟ್ಟಿದ್ದಾರೆ.
ಇದಕ್ಕೆ ಅಕ್ಕಿ ರಾಶಿ ಎಲ್ಲ ಅಳೆದ್ಬಿಟ್ಟು ಈಗ ಅಲ್ಲೆಲ್ಲ ಒಯ್ದುಬಿಟ್ಟು ಅದಕ್ಕೆ ಈಗ ಏನೋ ಒಂಥರ ಗೆರೆ ಹಾಕ್ತಾರೆ ನಮ್ಮತ್ತೆ. ಸೊ ಅದು ಏನಕ್ಕೆ ಹಾಕ್ತಾರೆ ಅಂತ ನಂಗೆ ಗೊತ್ತಿಲ್ಲ. ಆ ಥರ ಗೆರೆ ಹಾಕ್ಬಿಟ್ಟು ಇನ್ನೂ ಈ ಕಡೆ ಫ್ರಂಟಲ್ಲಿ ಒಂದು 3 ಗೆರೆ ಥರ ಎಳೆದು ಪೂಜೆ ಮಾಡೋದು. ಕಾಯಿ ಹೊಡೆದ್ಬಿಟ್ಟು ಊದುಬತ್ತಿ ಎಲ್ಲ ಹಚ್ಚಿ ಈ ಥರ ಪೂಜೆ ಮಾಡೋದು. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇನ್ನು ಮದುವೆ ಕೆಲಸ. ಒಂದೊಂದಾಗಿ ತುಂಬ ಚೆನ್ನಾಗಿರ್ತಾವೆ ಶಾಸ್ತ್ರಗಳೆಲ್ಲನೂ. ಅಕ್ಕಿ ಮಾಡೋದರಿಂದ ಸ್ಟಾರ್ಟು. ಇದಾದಮೇಲೆ ಮತ್ತೆ ಮೊದಲು ಶಾಸ್ತ್ರ ಅಂತಂದು ಹೇಳ್ಬಿಟ್ಟು ಅಲ್ಲಿ ಕುಂಬಾರ ಮನೆಗೆ ಹೋಗೋದು. ಮೊದಲು ಶಾಸ್ತ್ರ ದಿನ ಒಳ್ಳಕ್ಕಿ ಒಯ್ಯೋದು, ಗಂಗಮ್ಮನ ಪೂಜೆ ಮಾಡೋದು, ನಾಗಪ್ಪಗಳಿಗೆ ಹೋಗೋದು, ತುಂಬ ಪದ್ಧತಿಗಳಿರುತ್ತೆ. ಪೂಜೆಗಳು ಭಾಳ ಇರ್ತೈತೆ. ಮತ್ತು ಬಳೆಗಾರನ ಕರ್ಕೊಂಬಂದು ಬಳೆ ತೊಡಿಸೋದು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಒಂದೊಂದೇ ಕೆಲಸ ಇನ್ನು ಮಾಡ್ತಾ ಹೋಗ್ತಾ ಇರಬೇಕು. ನಾವು ವೆಡ್ಡಿಂಗ್ ಕಾರ್ಡ್ಗೆ ಇನ್ನೂ ಅಕ್ಷತೆ ಕಾಳು ಅರಿಶಿನ ಕುಂಕುಮ ಹಚ್ಚಿರಲಿಲ್ಲ. ಅಕ್ಷತೆ ಕಾಳು ಹಾಕಿ ಪೂಜೆ ಮಾಡಿರಲಿಲ್ಲ. ಸೊ ನಮ್ಮಿಂದನೇ ಮಾಡಲಿ ಅಂತಂದು ಹೇಳ್ಬಿಟ್ಟು ನಾವೇ ಮಾಡಲಿ ಅಂತ ಎಲ್ಲ ಇಟ್ಟಿದ್ರು ತಂದು. ಈಗ ಅದಕ್ಕೆ ನಮ್ಮ ಅತ್ತೆ ಕೈಲಿ ಎಲ್ಲ ಪೂಜೆ ಮಾಡಿಸ್ತಾ ಇದ್ದೀವಿ. ಇವರು ಮೊಮ್ಮಗಂದು ಅಂದರೆ ಮಗಂದು ಮದುವೆ. ಸೊ ಮಗಳು ಏನಂದರೆ ಅವರು ಹಸ್ಬೆಂಡ್ ಇಲ್ಲ, ಡೆತ್ ಆಗಿದ್ದಾರೆ. ಅದಕ್ಕೋಸ್ಕರ ಅವ್ರ ಕೈಲಿ ಏನೂ ಮಾಡಿಸ್ತಾ ಇಲ್ಲ ಪೂಜೆ. ಸೊ ಇವರೇ ಮಾಡ್ತಾಯಿದ್ದಾರೆ ಎಲ್ಲ ಅಜ್ಜಿನೇ. ಈಗೆಲ್ಲ ಕಾಯಿ ಹೊಡೆದಿದ್ದು ಪೂಜೆ ಮಾಡಿ ಆಯಿತು. ಈಗ ನೋಡಿರಿ ರೋಜಾ ಲಾಸ್ಯ ಎಲ್ಲರೂ ಕೂತಿದ್ದಾರೆ. ಇನ್ನೊಂದು ಇಬ್ಬರು ಬರಬೇಕಾಗಿತ್ತು, ಅದಕ್ಕೋಸ್ಕರ ಅವ್ರಿಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನು ಅವರು ಬಂದರು. ಬಂದಿದ್ದ ತಕ್ಷಣ ಇನ್ನು ನಮ್ಮ ಕೈಲಿ ಪೂಜೆ ಮಾಡಿಸಿದ್ರು. ನಾನು ಎಲ್ಲ ಒಳ್ಳೇದಾಗಲಿ ಅಂತಂದು ಹೇಳ್ಬಿಟ್ಟು ಮನಸ್ಸಲ್ಲಿ ದೇವ್ರಿಗೆ ಬೇಡ್ಕೊಂಡು ಪೂಜೆ ಮಾಡಿದ್ದು. ಯಾಕಂದರೆ ಒಳ್ಳೊಳ್ಳೆ ಶಾಸ್ತ್ರಗಳನ್ನ ನಮ್ಮ ಕೈಲಿ ಮಾಡಿಸ್ತಾ ಇದ್ದಾರೆ ಅಂದರೆ ನಾವು ಒಳ್ಳೆಯದೇ ಬಯಸ್ಬೇಕಲ್ಲ ಮನಸ್ಸಲ್ಲಿ. ಸೊ ಅದಕ್ಕೆ ಒಳ್ಳೆ ಕಾರ್ಯಕ್ಕೆ ರಿಲೇಷನ್ ಅಲ್ಲ ಏನೂ ಅಲ್ಲ, ಆದ್ರೂ ನಮ್ಮನ್ನು ಒಂದು ಮಗಳ ಥರನೇ ಭಾವಿಸ್ತಾರೆ. ಸೊ ಅದಕ್ಕೆ ನಾವು ಇನ್ನು ಆ ಥರ ಭಾವಿಸ್ದಾಗ ಅದಕ್ಕೆ ನಾನು ಊಟ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಫಸ್ಟು ಅವ್ರದ್ದು ಮುಗೀಲಿ ಅಂತಂದು ಹೇಳ್ಬಿಟ್ಟು ಬಂದಿದ್ದು. ಈಗ ಬಂದಿರೋರಿಗೆಲ್ರಿಗೂ ಅರಿಶಿನ ಹಚ್ಬಿಟ್ಟು ಮುಖಕ್ಕೆ ಕೈಗೆ ಎಲ್ಲ ಅರಿಶಿನ ಹಚ್ತಾರೆ. ಅರಿಶಿನ ಹಚ್ಚಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಈಗ ನಮ್ಮ ಕೈಲಿ ಸ್ವಲ್ಪ ಅಕ್ಷತೆ ಕಾಳು ಹಾಕ್ಸಿ ವೆಡ್ಡಿಂಗ್ ಕಾರ್ಡ್ಗೆ ಅದು ತುಂಬ ಚೆನ್ನಾಗೇ ಮಾಡಿಸಿದ್ರು ವೆಡ್ಡಿಂಗ್ ಕಾರ್ಡು. ಸೊ ನನಗೆ ಮುಖದ ಫುಲ್ ಬಳಿಲಿಲ್ಲ, ಕೆನ್ನೆಗೆ ಮಾತ್ರ ಆ ಥರ ಹಚ್ಚಿದ್ರು. ಸೊ ನಿನಗೆ ಸಿಂಪಲಾಗಿ ಹಚ್ತೀನಿ ಹೇಳು ಅಂತಂದು ಹೇಳ್ಬಿಟ್ಟು ಆ ಥರ ಹಚ್ತಾಯಿದ್ರು. ನಾನು ತೆಲುಗಲ್ಲಿ ಮಾತಾಡಿದ್ದಾರೆ, ಅದಕ್ಕೋಸ್ಕರ ನಾನು ಲೈವ್ ಇಡಲಿಲ್ಲ ವೀಡಿಯೋ. ಸೊ ಅವರು ಕನ್ನಡ ಆಡು ಭಾಷೆ ತೆಲುಗಾಗಿದೆ, ಅದಕ್ಕೋಸ್ಕರ ನಾನು ಇಡಲಿಲ್ಲ. ಸೊ ಈಗ ನೋಡಿರಿ ಒಬ್ಬೊಬ್ರಿಗಾಗಿ ಎಲ್ರಿಗೂ 5 ಜನ ಮುತ್ತೈದೆಯರಿಗೂ ಆ ಥರ ಅರಿಶಿನ ಕುಂಕುಮ ಎಲ್ಲ ಹಚ್ಬಿಟ್ಟು ಈಗ ಪೂಜೆ ಬಂದಿರೋರೆಲ್ಲರೂ 5 ಜನನೂ ಪೂಜೆ ಮಾಡ್ತಾಯಿದ್ದಾರೆ. ಈಗ ಈ ಥರ ತುಂಬ ಚೆನ್ನಾಗಿರುತ್ತೆ ಹಳ್ಳಿ ಕಡೆ ಪದ್ಧತಿಗಳಾಗಿರ್ಬೋದು, ಈ ಥರ ಕೆಲಸಗಳು, ಮದುವೆಗಳು, ಸೀಮಂತಗಳು ತುಂಬ ಚೆನ್ನಾಗಿ ಮಾಡ್ತಾರೆ. ನನಗೆ ಮದುವೆ ಫಂಕ್ಷನ್ಗಳಂದರೆ ತುಂಬ ಇಷ್ಟ ಆಗುತ್ತೆ ಹಳ್ಳಿ ಕಡೆ ಮಾಡೋದು. ಸೊ ಇಲ್ಲಿ ನೋಡಿ ಅಕ್ಕಪಕ್ಕದ ಮನೆಯವರು ಎಲ್ಲರೂ ಬರೋದು ಇಲ್ಲಿ ಪೂಜೆಗೆ ಅಂತಂದು ಹೇಳ್ಬಿಟ್ಟು ಎಷ್ಟು ಚೆನ್ನಾಗಿರುತ್ತೆ. ಈಗ ಅಕ್ಷತೆ ಕಾಳೆಲ್ಲ ಹಾಕ್ಬಿಟ್ಟು ಅರಿಶಿನ ಎಲ್ಲ ಹಚ್ಚಿ ಒಂದು 5 ಕಾರ್ಡ್ಗೆ ಈ ಥರ ಪೂಜೆ ಮಾಡಿ ಇಟ್ಬಿಟ್ರೆ ಇನ್ನು ಮಿಕ್ಕಿರೋದು ಅವ್ರು ಮಾಡ್ಕೊತಾರೆ. ನೋಡಿ ಈಗ ಅಕ್ಷತೆ ಕಾಳು ಎಲ್ಲ ಕಲಸಿಟ್ಟಿದ್ರು ಆಗ್ಲೇ. ಕಲಸಿಟ್ಟಿರೋದು ಈಗ ನಾವು ಬಂದಿರೋರಿಗೆ ಕೊಡ್ತಾರೆ. ನಾವು ಒಬ್ಬೊಬ್ಬರೇ ಒಂದೊಂದು ಕಾರ್ಡ್ಗೆ ಹಚ್ಚಿದ್ದು 5 ಜನನೂ ಮುಟ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅರಿಶಿನ ಕುಂಕುಮ ಎಲ್ಲ 4 ಮೂಲೆಗೆ ಹಚ್ಬಿಟ್ಟು ಈಗ ಅಕ್ಷತೆ ಕಾಳು ಹಾಕ್ತಾ ಇರೋದು. ಸೊ 2 ದಿನ ಲೇಟ್ ಆಯಿತು ವೀಡಿಯೋ ಅಪ್ಲೋಡ್ ಮಾಡೋದು. ನಾನು ಸ್ವಲ್ಪ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅಲ್ಲೂ ಇಲ್ಲೂ ಒಂದೇ ಸಾರಿ ಕಷ್ಟಪಡ್ಬೇಕಂದ್ರೆ ತುಂಬ ರಿಸ್ಕ್ ಅನಿಸುತ್ತೆ. ಸೊ ಯಾಕಂದರೆ ಅದು ಇನ್ಸ್ಟಾಗ್ರಾಮಲ್ಲಿ ಶಾರ್ಟಿಗೆ ತಗೋಬೇಕು, ಮತ್ತು ಇದು ವ್ಲಾಗ್ಗೆ ಅಂದರೆ ಒಬ್ರು ಇರಲೇಬೇಕು. ಅದಕ್ಕೋಸ್ಕರ ನಾನು ಅದೇ ಥರ ಮೇಂಟೈನ್ ಮಾಡ್ತಾ ಯೂಟ್ಯೂಬ್ಗೂ ಒಂದಿನ ಬಿಟ್ಟು ಒಂದಿನ ಡೇ ಬೈ ಡೇ ಬಿಟ್ಟು ಆ ಥರ ಮಾಡ್ತಾಯಿದ್ದೀನಿ ಅಪ್ಲೋಡು. ನೆನ್ನೆ ಮಾಡಬೇಕಾಗಿತ್ತು, ಮಾಡಲಿಲ್ಲ, ಮಿಸ್ ಮಾಡ್ಕೊಂಡು. ಸ್ವಲ್ಪ ಅದೇ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ನಲ್ಲ ಅದಕ್ಕೆ. ಸೊ ಹೊಸಬ್ರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಲೈಕ್ ಮಾಡಿಬಿಟ್ಟು ಸೊ ನನಗೂ ಸಪೋರ್ಟ್ ಮಾಡಿ. ಈಗ ಪೂಜೆ ಎಲ್ಲ ಮುಗೀತು ನೋಡಿ. ಈಗ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಿದ್ದಾಯಿತು. ಈಗ ರಾಶಿ ಇದು ಎಲ್ಲ ಕದಲಿಸಿ ಈಗ ಅವನ್ನ ಸ್ವಲ್ಪ ಮಾಡಬೇಕು ಅಕ್ಕಿನ. ಈಗ ಹಾಕ್ಕೊಂಡಿರೋವೆಲ್ಲ ಮಾಡ್ತಾರೆ. ಸೊ ಏನಂದರೆ ನಮಗೆ ಮಾಡೋಕ್ಕೆ ಬರೋಲ್ಲ ಅಕ್ಕಿ ರಾಗಿ ಈ ಥರ, ಅದಕ್ಕೋಸ್ಕರ ಅವ್ರು ಬರೋರು ಮಾಡ್ತಾರೆ. ನಾವು ಸುಮ್ಮನೆ ಕೂತ್ಕೊಂಡು ಸುಮ್ಮನೆ ಮರದಲ್ಲಿ ತುಂಬ್ಕೊಂಡು ಶಾಸ್ತ್ರ ಮಾಡೋದು ಅಷ್ಟೇ. ಈ ಥರ ಏರ್ಬಿಟ್ಟು ಅಕ್ಕಿನ ಸೊ ಬರೋರೆಲ್ಲ ಈ ಥರ ಮಾಡ್ತಾರೆ. ಇನ್ನು ಇಷ್ಟು ಅಕ್ಕಿ ರಾಶಿ ಪೂಜೆ, ಮದುವೆ ಅಕ್ಕಿ ರಾಶಿ ಪೂಜೆ ಇಷ್ಟ ಆಯಿತು. ಸೊ ಈಗ ನೋಡಿರಿ ಬರೋರೆಲ್ಲ ಕುತ್ಕೊಂಡು ಈಗ ಮಾಡ್ತಾ ಇರ್ತಾರೆ ಅಕ್ಕಿನ. ನಾವೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ನಾನು, ರೋಜಾ ಮತ್ತು ನಮ್ಮ ಕಾವ್ಯ ಸೊ ಅಕ್ಕಿ ಎಲ್ಲ ಕೇರ್ಬಿಟ್ಟು ಮನೆಗೆ ಬಂದ್ವಿ ಶಾಸ್ತ್ರ ಮುಗಿಸ್ಬಿಟ್ಟು. ಸೊ ಯಾವ ಥರ ಅನ್ನಿಸ್ತು ಅಂತ ಹೇಳಿ. ಮತ್ತು ನಾನು ಬರೋ ಅಷ್ಟರೇ ನೋಡಿರಿ ಲಾಸ್ಯ ಆಗಲೇ ನಾಯಿ ಮರಿನ ಎತ್ಕೊಂಡು ರೆಡಿ ಆಗಿದ್ದಾಳೆ ಮನೆ ಹತ್ರ. ಸೊ ಇವಳು ಆಟ ಆಡ್ಕೊಂಡಿದ್ದು. ಯಾವ ಥರ ಅನ್ನಿಸ್ತು ಅಂತ ಹೇಳೋದು ಮಾತ್ರ ಮರಿಬೇಡಿ ಈ ವಿಡಿಯೋನ. ಮತ್ತು ಹಳ್ಳಿ ವೀಡಿಯೋಗಳು ಮತ್ತು ನನ್ನ ಲೈಫ್ ಸ್ಟೈಲ್ ವೀಡಿಯೋಗಳು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ತಿಳಿಸಿ. ಸಿಗೋಣ ನಾಳೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ, ಟೇಕ್ ಕೇರ್.